ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನದಲ್ಲಿ ಯಾಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನೆಂದರೆ, ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ಧ್ವನಿ ಮುಖಾಂತರದಲ್ಲಿ ತಿಳಿಸೋಣಂತಂದು ಇಷ್ಟಪಟ್ಟಿದ್ದೇನೆ. ದಯವಿಟ್ಟು ಈ ವಿಡಿಯೋನ ನೋಡಿ ಬೇರೆಯವರಿಗೆ ಶೇರ್ ಮಾಡಿ, ನಿಮಗೂ ಒಳ್ಳೆಯದಾಗಲಿ, ಇನ್ನೊಬ್ಬರಿಗೂ ಒಳ್ಳೆಯದಾಗಲಿ. ಯಾಕೆ ಈ ವಿಡಿಯೋ ಅಂದರೆ, ನಾವು ಮನೆಯಲ್ಲೇ ಕೂತ್ಕೊಂಡು ಸ್ವಾಮಿ ನನ್ನ ಮಕ್ಕಳಿಗೆ ಎಷ್ಟೋ ಜನಗಳು ನನಗೆ ಕರೆ ಮಾಡ್ತಾ ಇದ್ದೀರಾ, ಸ್ವಾಮಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಡೌನ್ ಆಗಿದೆ ಮತ್ತು ಕೆಲಸ ಸಿಗ್ತಾ ಇಲ್ಲ ನನ್ನ ಮಕ್ಕಳಿಗೆ, ನಂದು ಆಸ್ತಿ ವಿಚಾರದಲ್ಲಿ ತುಂಬ ಡಿಲೇ ಆಗ್ತಾ ಇದೆ, ಮತ್ತು ಅದೇ ಮುಖಾಂತರದಲ್ಲಿ ಕೋರ್ಟ್ ವಿಚಾರದಲ್ಲಿ ಮತ್ತು ಎಷ್ಟೋ ಪೊಲೀಸ್ ಸ್ಟೇಷನಲ್ಲಿ ಓಡಾಡ್ತಾ ಇದ್ದೀವಿ, ಯಾಕೆ ನಮ್ಗೆ ಇಷ್ಟು ತೊಂದರೆ ಆಗ್ತಾ ಇದೆ ಅಂತಂದು ನೀವು ಮನೇಲಿ ಕೂತ್ಕೊಂಡು ನನಗೆ ಕೇಳ್ತಾ ಇರ್ತೀರ. ನೋಡಿ, ಈ ವ್ಯಕ್ತಿಗೆ ಕೂತ್ಕೊಳ್ಳೋಕ್ಕೂ ಬರೋಲ್ಲ, ಸರಿಯಾಗಿ ನಿಂತ್ಕೊಳ್ಳೋಕ್ಕೂ ಬರುವುದಿಲ್ಲ, ಕೈ ಚಾಚಿ ಮಂಗಳಾರತಿಯನ್ನು ತೊಗೊಳ್ಳೋದಕ್ಕೂ ಬರೋದಿಲ್ಲ. ಆದರೆ ಇವರು ಯಾಕೆ ರಾಯರ ಮಠಕ್ಕೆ ಬಂದಿದ್ದಾರೆ, ರಾಯರ ಸನ್ನಿಧಾನಕ್ಕೆ ಬಂದು, ರಾಯರೇ ನೀವು ಇದ್ದೀರ ತಂದೆ, ಇವತ್ತಲ್ಲ ನಾಳೆ ನನ್ನನ್ನು ಕಾಪಾಡ್ತೀರ ಅನ್ನೋ ಒಂದು ನಂಬಿಕೆಯಿಂದ ನಾನು ನಿಮ್ಮ ಹತ್ರ ಬಂದಿದ್ದೇನೆ ಅಂತೇಳಿ ರಾಯರ ಆಶೀರ್ವಾದವನ್ನು ತೊಗೊಳ್ತಾ ಇದ್ದಾರೆ. ಅದೇ ಮುಖಾಂತರದಲ್ಲಿ ನೀವು ಬಂದು ರಾಯರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಬೇರೆಯವರಿಗೆ ಶೇರ್ ಮಾಡಿ. ರಾಯರಿದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರ ಮೇಲೆ ನಂಬಿಕೆ ಇರಬೇಕು, ನಂಬಿಕೆಟ್ಟವರು ಯಾರೂ ಇಲ್ಲ. ರಾಯರು ನಮಗೋಸ್ಕರ ಬೃಂದಾವನದಲ್ಲಿ 700 ವರ್ಷ ಇರ್ತೀನಂತ ಹೇಳಿದ್ದಾರಲ್ಲ, ಪ್ರತಿಯೊಬ್ಬರ ಭಕ್ತಾದಿಗಳಲ್ಲಿ ಪವಾಡಗಳನ್ನು ಮಾಡುತ್ತಾ ಕುಳಿತಿದ್ದಾರೆ. ಅದಕ್ಕೆ ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರ ಸನ್ನಿಧಾನಕ್ಕೆ ಬನ್ನಿ, ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ವಿ ಕಾಣ್ತೀರಂತಂದು ಈ ವಿಡಿಯೋ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅದೇ ಮುಖಾಂತರದಲ್ಲಿ ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಶೇರ್ ಮಾಡಿ. ರಾಯರ ಮೇಲೆ ನಂಬಿಕೆ ಇಟ್ಟು ಶೇರ್ ಮಾಡಿ, ಜೀವನದಲ್ಲಿ ನೀವು ಮುಂದೆ ಬರ್ತೀರಾ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದು ಮಾಡು ತಂದೆ.